ನಂಗೂ ಬೇಲ್ ಕೊಡಿ. ಕ್ರಿಮಿನಲ್ಸ್ಗೆ ಬೆಸ್ಟ್ ಉದಾಹರಣೆ ಆಗ್ತಿದ್ದಾರಾ ದಾಸ. ಇಂದು ನೇಹಾ ಹತ್ಯೆ ಆರೋಪಿ ಮೇಲ್ ಭವಿಷ್ಯ. ದರ್ಶನ್ ಹೆಸರು ಮುಂದಿಟ್ಟ ಆರೋಪಿ. ದರ್ಶನ್ಗೆ ಹೇಗೆ ಬೇಲ್ ಕೊಟ್ರೋ ನಂಗೂ ಹಾಗೆ ಕೊಡಿ. ದರ್ಶನ್ ಒಳ್ಳೆಯದಕ್ಕೆ ಉದಾಹರಣೆ ಆಗ್ತಿದ್ದಾರೋ ಇಲ್ವೋ ನಂಗೆ ಗೊತ್ತಿಲ್ಲ. ಅನೇಕ ಅಪರಾಧಿಗಳಿಗಂತೂ ಬೆಸ್ಟ್ ಉದಾಹರಣೆ ಆಗ್ತಿದ್ದಾರೆ ಅನ್ನೋದು ಇಲ್ಲಿ ಮತ್ತೊಮ್ಮೆ ಪ್ರೂವ್ ಆಗ್ತಾ ಇದೆ. ಇಲ್ಲೊಬ್ಬ ಕೊಲೆ ಆರೋಪಿ ದರ್ಶನ್ಗೆ ಕೊಟ್ಟ ರೀತಿನಲ್ಲೇ ನನ್ಗೂ ಸಹ ಬೇಲ್ ಕೊಡಿ ಅಂತ ಕೇಳ್ಕೊಂಡಿದ್ದಾನೆ. ಇಡೀ ರಾಜ್ಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದಂತಹ ಹುಬ್ಬಳ್ಳಿಯ ನೇಹಾ ಹತ್ಯೆ ಕೇಸ್ನ ಆರೋಪಿಯಾದಂತಹ ಫಯಾಜ್ ಜಾಮೀನಿಗಾಗಿ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾನೆ. ಅರ್ಜಿಯಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ಗೆ ಹೇಗೆ ಜಾಮೀನನ್ನ ಕೊಟ್ಟಿದ್ದೀರೋ ಹಾಗೆ ನನಗೂ ಸಹ ಕೊಡಿ ಅನ್ನೋ ಬೇಡಿಕೆಯನ್ನ ಸಹ ಇಟ್ಟಿದ್ದಾನೆ. ಕೇಸ್ನ ವಿಚಾರಣೆ 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯದಲ್ಲಿ ನಡೀತಾ ಇದೆ. ಆಗಸ್ಟ್ 4ರಂದು ಜಾಮೀನು ಅರ್ಜಿ ಅಂತಿಮ ಆದೇಶವನ್ನು ಸಹ ನ್ಯಾಯಾಲಯ ಕೊಡಲಿದೆ. ಇನ್ನು ಫಯಾಜ್ ಮನವಿ ಬಗ್ಗೆ ಕೂಡ ಕೊಲೆಯಾದಂತಹ ನೇಹಾ ತಂದೆ ನಿರಂಜನ್ ಅವರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ದರ್ಶನ್ ತಮ್ಮ ನಟನೆ ಮತ್ತೆ ಒಳ್ಳೆ ಕಾರ್ಯದಿಂದ ಜನರಿಗೆ ಮಾದರಿಯಾಗಬೇಕಾಗಿತ್ತು. ಆದರೆ ಹತ್ಯೆ ಪ್ರಕರಣದಲ್ಲಿ ಇತರೆ ಆರೋಪಿಗಳಿಗೆ ಮಾದರಿಯಾಗಿದ್ದಂತೂ ನಿಜಕ್ಕೂ ನೋವಿನ ಸಂಗತಿಯೇ. ನನ್ನ ಮಗಳಿಗೆ ಆದಂತಹ ಅನ್ಯಾಯ ಯಾರಿಗೂ ಸಹ ಆಗಬಾರ್ದು. ನನ್ನ ಮಗಳಿಗೆ ನ್ಯಾಯ ಸಿಗಲೇಬೇಕು ಅಂತ ಕೇಳ್ಕೊಂಡಿದ್ದಾರೆ. ರೇಣುಕಾಸ್ವಾಮಿ ಪ್ರಕರಣದಲ್ಲಿ ದರ್ಶನ್ಗೆ ಜಾಮೀನು ನೀಡಿದಂತೆ ನನಗೂ ಸಹ ನೀಡಿ ಅಂತ ಫಯಾಜ್ ಕೇಳ್ಕೊಂಡಿದ್ದಾನೆ. ಅದು ಸರಿಯಲ್ಲ ಅಂತ ನಮ್ಮ ವಕೀಲರ ಮೂಲಕ ನಾವು ವಾದ ಮಾಡಿದ್ದೇವೆ. ದರ್ಶನ್ಗೆ ಹೈಕೋರ್ಟ್ ಬೇಲ್ ಕೊಟ್ಟಿದ್ದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಛೀಮಾರಿಯನ್ನ ಹಾಕಿದೆ. ಇದು ಸರಿ ಅನ್ನೋದಾದ್ರೆ ಎಲ್ಲ ಜೈಲುಗಳು ಖಾಲಿ ಆಗ್ತವೆ. ಕಲಾವಿದರು, ರಾಜಕೀಯ ಮುಖಂಡರು, ಮಠಾಧೀಶರು ಸಮಾಜಕ್ಕೆ ಮಾದರಿ ಆಗ್ಬೇಕೇ ಹೊರತು ಈ ರೀತಿ ಕಂಟಕವಾಗೋದು ಯಾವ ರೀತಿ ಸರಿ ಹೇಳಿ. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ ನೋಡಿ. ನಟನೊಬ್ಬ ಮಾಡಿದಂತಹ ಕೃತ್ಯವನ್ನ ಮಾದರಿಯಾಗಿಟ್ಕೊಂಡು ಅಭಿಮಾನಿಗಳು ಅನುಸರಿಸ್ತಿರೋದು ಮಾತ್ರ ತುಂಬಾ ಅಪಾಯಕಾರಿ ಅಂತ ನಿರಂಜನ್ ಅವರು ಸಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಆರೋಪಿಗಳಿಗೆ ಜಾಮೀನು ನೀಡಿದಾಗ ಸಾಕಷ್ಟು ಜನ ಇದೇ ರೀತಿಯ ಪ್ರಶ್ನೆಗಳನ್ನ ಎತ್ತುತ್ತಿದ್ರು. ಇನ್ನು ಮೊದಲಿಗೆ ದರ್ಶನ್ ಆರೋಗ್ಯ ಸಮಸ್ಯೆಯನ್ನ ನೆಪ ಒಡ್ಡಿ 6 ವಾರಗಳ ಕಾಲ ಮಧ್ಯಂತರ ಜಾಮೀನನ್ನ ಪಡೆದಿದ್ರು. ಬಳಿಕ ಹೈಕೋರ್ಟ್ನಲ್ಲಿ ಎಲ್ಲ ಆರೋಪಿಗಳಿಗೆ ಜಾಮೀನು ಕೂಡ ಸಿಕ್ಕಿತ್ತು. ವಿಚಾರಣೆ ವೇಳೆ ಆರೋಪಿಗಳಿಗೆ ಜಾಮೀನು ನೀಡಿರುವಂತಹ ಹೈಕೋರ್ಟ್ ಕ್ರಮಕ್ಕೆ ಸುಪ್ರೀಂ ಕೋರ್ಟ್ ಛೀಮಾರಿಯನ್ನ ಸಹ ಹಾಕಿತ್ತು. ಇದು ಸಹಜವಾಗಿಯೇ ದರ್ಶನ್ ಎದೆಯಲ್ಲಿ ನಡುಕವನ್ನ ಹುಟ್ಟಿಸಿದೆ. ಮತ್ತೆ ದರ್ಶನ್ ಜೈಲ್ ಸೇರ್ತಾರಾ ಅನ್ನೋ ಅನುಮಾನ ಕೂಡ ಮೂಡ್ತಾ ಇದೆ. ಇನ್ನು ನೇಹಾ ಹಿರೇಮಠ್ ಪ್ರಕರಣ ಸಂಬಂಧ ಸಿಐಡಿ ಕೇಸ್ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದೆ. ಹುಬ್ಬಳ್ಳಿಯ 3ನೇ ಜಿಲ್ಲಾ ನ್ಯಾಯಾಲಯದಲ್ಲಿ ಪ್ರಕರಣ ವಿಚಾರಣೆ ಕೂಡ ನಡೀತಾ ಇದೆ. ಆರೋಪಿ ಫಯಾಜ್ ಪರ ಬೆಂಗಳೂರು ಮೂಲದ ವಕೀಲರೊಬ್ಬರು ವಾದವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಕಳೆದ ವರ್ಷ ಏಪ್ರಿಲ್ 18ರಂದು ಕಾಲೇಜು ಆವರಣದಲ್ಲೇ ನೇಹಾಳನ್ನ ಫಯಾಜ್ ಚುಚ್ಚಿ ಸಾಯಿಸಿದ್ದ. ಘಟನೆ ನಡೆದ 1 ಗಂಟೆಯಲ್ಲೇ ಪೊಲೀಸರು ಆತನನ್ನ ಬಂಧನ ಕೂಡ ಮಾಡಿದ್ರು. ಬಳಿಕ ಹುಬ್ಬಳ್ಳಿಯ 1ನೇ JMFC ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿತ್ತು. ನ್ಯಾಯಾಲಯ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಕೂಡ ಆದೇಶವನ್ನ ಕೊಟ್ಟಿತ್ತು.